ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಉದ್ಧವ್ ಠಾಕ್ರೆ ಬಣದ ಪತ್ರಿಕಾಗೋಷ್ಠಿ, ಸಂಜಯ್ ರಾವತ್ ಅವರು ಪತ್ರಿಕಾಗೋಷ್ಠಿಯನ್ನು ನೆರವೇರಿಸ್ತಾ ಇದ್ರು. ಅವರು ಎಷ್ಟು ಅಸಹಾಯಕರಾಗಿದ್ದರು, ಎಷ್ಟು ಹತಾಶರಾಗಿದ್ದರು, ಎಷ್ಟು ಆಕ್ರೋಶಗೊಂಡಿದ್ರು ಅಂದರೆ ಇದ್ದಕ್ಕಿದ್ದ ಹಾಗೆ ಒಂದು ಪದವನ್ನು ಅವರು ಬಳಸಿದರು. ಇವತ್ತಿನವರೆಗೂ ಇತಿಹಾಸದಲ್ಲಿ ಯಾವ ರಾಜಕಾರಣಿಯೂ ಈ ಶಬ್ದವನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅಂತ ಅಶ್ಲೀಲ ಪದವನ್ನು ಅವರು ಬಳಸಿದರು. ಮರಾಠಿಯಲ್ಲಿ ಮಾತಾಡ್ತಾ ಇದ್ರು. ಈ ಬೈಗುಳ ಇದೆಯಲ್ಲ, ಬೈಗುಳ ಹಿಂದಿಯಲ್ಲಿರುವಂಥ ಬೈಗುಳ ಇದು. ನಾನು ಅದನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಈಗ ಎಲ್ಲ ಕಡೆ ವೈರಲ್ ಆಗಿರುವಂಥ ವಿಚಾರ. ಬಂದಂಥ ಪತ್ರಕರ್ತರು ಇದ್ದಕ್ಕಿದ್ದ ಹಾಗೆ ಯಾವ ರೀತಿ ದಿಕ್ಕು ತಪ್ಪಿದವರು ಹಾಗೆ ಆದರೂ ದಿಗ್ಭ್ರಮೆಗೊಂಡರು ಅಂದರೆ, ಒಬ್ಬ ವ್ಯಕ್ತಿ ಈ ರೀತಿ ಶಬ್ದಗಳನ್ನು ಬಳಸಲಿಕ್ಕೆ ಸಾಧ್ಯವಾ ಅಂತ ಅವರಿಗೆ ಗಾಬರಿ. ಆದರೆ ಸಂಜಯ್ ರಾವತ್ ಸಾವರಿಸಿಕೊಂಡು ಸರಿಪಡಿಸಿಕೊಳ್ಳಿಕ್ಕೆ ಹೋಗಲಿಲ್ಲ. ಇದು ಯಾವುದನ್ನು ಕಟ್ ಮಾಡಬೇಡಿ, ಇದು ಯಾವುದು ಕಟ್ ಮಾಡಬೇಡಿ, ಹಾಗೆಯೇ ಬರಲಿ ಅಂತ ಹಠ ಹಿಡಿತಾ ಇದ್ರು. ಅಂದರೆ ತಾನು ಮಾತನಾಡಿದ್ದು ಸರಿ ಇದೆ ಎನ್ನುವಂಥ ಧೋರಣೆ ಅವ್ರದ್ದು, ಅಂಥ ದುರಹಂಕಾರ. ಯಾವ ವಿಷಯಕ್ಕೆ ಮಾಡ್ತಾಯಿದ್ರು? ಶಿವಸೇನೆಯಲ್ಲಿ 9 ಜನ ಸಂಸತ್ ಸದಸ್ಯರಿದ್ದಾರೆ. ಅದರಲ್ಲಿ 6 ಜನ ಈಗ ವಲಸೆ ಹೋಗ್ತಾ ಇದ್ದಾರೆ. 20 ಜನ ಶಾಸಕರಿದ್ದಾರೆ, ಇಲ್ಲಿ 16 ಜನ ವಲಸೆ ಹೋಗ್ತಾ ಇರೋದು ಏಕನಾಥ್ ಶಿಂದೆಯ ಶಿವಸೇನೆ ಬಣಕ್ಕೆ. ಇವರು ಹೋಗಿ ಅಗೇನ್ NDAಗೆ ಬೆಂಬಲವನ್ನು ಕೊಡ್ತಾರೆ. ಅದಕ್ಕಿಂತ ದೊಡ್ಡದಾದಂಥ ಇನ್ನೊಂದು ಬೆಳವಣಿಗೆ ಆಗ್ತಾ ಇರೋದೇನೆಂದರೆ, ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿರುವಂಥ ಕೌನ್ಸಿಲರ್ಗಳೇನಿದ್ದಾರೆ, ಕಾರ್ಪೊರೇಟರ್ಗಳು, ಅವರ ಒಂದು ಗುಂಪು ಕೂಡ ಉದ್ಧವ್ ಠಾಕ್ರೆಯನ್ನು ತೊರೆದು, ಅವರ ಶಿವಸೇನೆಯನ್ನು ತೊರೆದು ಈ ಏಕನಾಥ್ ಶಿಂದೆಯ ಬಣಕ್ಕೆ ವಲಸೆ ಹೋಗ್ತಾ ಇದೆ. ನೋಡಿ, ಯಾವತ್ತು ಮೇ 4ನೇ ತಾರೀಕಿನ ಚುನಾವಣೆಯ ಫಲಿತಾಂಶ ಬಂತು ಪಶ್ಚಿಮ ಬಂಗಾಳದ್ದು, ಅದಾದಮೇಲೆ ಒಂದು ರೀತಿಯಷ್ಟು ಇದು ಸುನಾಮಿಯ ರೀತಿಯಲ್ಲಿ ಬದಲಾವಣೆಗಳು ಶುರುವಾದವು. ಜೊತೆಗೆ ನಾನು ಇದೊಂದು ದೊಡ್ಡ ಮಟ್ಟದ ಶಕೆ, ದೊಡ್ಡ ಮಟ್ಟದ ಪರ್ವ, ದೊಡ್ಡ ಮಟ್ಟದ ವಿಪ್ಲವ ಅಂತ ನಾನು ಅವತ್ತಿನ ದಿವಸ ಹೇಳಿದ್ದೆ. ಎಲ್ಲ ಪಕ್ಷಗಳು ಈ ರೀತಿ ಆಲೋಚನೆಯನ್ನು ಮಾಡಲಿಕ್ಕೆ ಶುರುವಾಗುವಂಥ ಶ್ರೀಕಾರ ಇದು ಅಂತ ಅವತ್ತು ಹೇಳಿದ್ದೆ ನಾನು. ಅದು ಯಥಾವತ್ತಾಗಿ ಈಗ ನಡೀತಾ ಇರೋದು. ಸಂಜಯ್ ರಾವತ್ ಈ ಹಿಂದೆ ಯಾವಾಗ ಏಕನಾಥ್ ಶಿಂದೆ ಬಣ ಅಸ್ಸಾಂನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗಿರುತ್ತಾರೋ, ಹೋದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರು ಅಂದರೆ, ಬರಲಿ ಅವರೆಲ್ಲ 40 ಜನ ಶಾಸಕರು, ಅವರ ಹೆಣಗಳು ಬೀಳ್ತಾವೆ, ಇಲ್ಲಿ ಬೆಂಕಿ ಹಚ್ತೀವಿ 40 ಜನರಿಗೆ, ಬೀದಿಯಲ್ಲಿ ನಿಂತು ಅವ್ರನ್ನ ಹೊಡೆದು ಓಡಿಸ್ತೀವಿ ಅಂತ ಒಂದು ಮಾತು ಹೇಳಿದರು. ಅಂದರೆ ಈ ರೀತಿಯ ಪದ ಬಳಕೆ, ಈ ರೀತಿ ಇದು ಅಭ್ಯಾಸ ಇರುವಂಥ ವ್ಯಕ್ತಿ. ಆದರೆ ಇಷ್ಟು ಅಶ್ಲೀಲವಾಗಿ ಅಸಭ್ಯವಾಗಿ ಶಬ್ದ ಬಳಸ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅಲ್ಲಿಗೆ ಸಂಪೂರ್ಣವಾಗಿ ಬೀದಿಗೆ ಬೀಳ್ತಾರೆ ಉದ್ಧವ್ ಠಾಕ್ರೆ. 1-2 ದಿನಗಳಲ್ಲಿ ಅದು ತೀರ್ಮಾನ ಆಗುತ್ತೆ. ನಾಳೆ ನಾಡಿದ್ದರಲ್ಲಿ ಇದು ಮುಗಿದು ಹೋಗುತ್ತೆ ಈ ಪ್ರಕರಣ. ನಾನು ಇವತ್ತು ಚರ್ಚೆ ಮಾಡ್ತಾ ಇರುವುದು ವಿಷಯ ಅದಲ್ಲ. ಓಂ ಪ್ರಕಾಶ್ ರಾಜ್ಭರ್ ಅಂಥೇಳಿ ಉತ್ತರ ಪ್ರದೇಶದಲ್ಲಿ ಸಚಿವ, ಆ ಸಚಿವ ಒಂದು ಬಾಂಬ್ ಹಾಕಿದ್ದಾರೆ. ಏನಂತ ಬಾಂಬ್ ಹಾಕಿದ್ದಾರೆ? ಸಮಾಜವಾದಿ ಪಾರ್ಟಿಯ 37 ಜನ ಸಂಸತ್ ಸದಸ್ಯರಲ್ಲಿ 25 ಜನ ವಲಸೆ ಹೋಗ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಸ್ವತಃ ಸಮಾಜವಾದಿ ಪಾರ್ಟಿಯ ಪವರ್ ಸೆಂಟರ್ 2ನೇ ಸ್ಥಾನದಲ್ಲಿರುವಂಥ ರಾಷ್ಟ್ರೀಯ ಕಾರ್ಯದರ್ಶಿ ಅನ್ಸ್ಕೋತಾ ಇರುವಂಥ ರಾಮ್ ಗೋಪಾಲ್ ಯಾದವ್ ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಅವರು ಒಂದು ಪತ್ರವನ್ನು ಓಂ ಪ್ರಕಾಶ್ ಬಿರ್ಲಾ ಅವರು ಕೊಟ್ಟಿದ್ದಾರೆ. ಬೇಕಾದರೆ ನಾನು ಹೇಳಿದ್ದು ಸುಳ್ಳಾದರೆ ಆತ ಖಂಡನೆಯನ್ನು ಮಾಡಲಿ, ಸ್ಪಷ್ಟೀಕರಣ ಕೊಡಲಿ, ತಾಕತ್ತಿದ್ರೆ ಹೇಳಲಿ, ಪತ್ರದಲ್ಲಿ ಏನು ಬರೆದಿದ್ದೀನಿ ಅನ್ನೋದನ್ನು ಹೇಳಲಿ ಆತ ಅಂತ ಓಂ ಪ್ರಕಾಶ್ ರಾಜ್ಭರ್ ಕೇಳಿದ್ದಾರೆ. ಅದು ಕೂಡ ನಿನ್ನೆ ಸಂಜೆ ನಡೆದಂಥ ಬೆಳವಣಿಗೆ. ಅಖಿಲೇಶ್ ಯಾದವ್ ಈ ರೀತಿ ಆಗತ್ತೆ ಅನ್ನೋ ವಿಚಾರವನ್ನು 3 ದಿವಸ ಕೆಳಗಡೆ ನಾನು ಹೇಳಿದ್ದೆ. ಇವರೆಲ್ಲ ಬಹುಜನ ಸಮಾಜ ಪಾರ್ಟಿಗೆ ಹೋಗುವ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ದಟ್ಟವಾಗಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇವರು ಭಾರತೀಯ ಜನತಾ ಪಾರ್ಟಿಗೆ ಬರೋಕ್ಕಾಗಲ್ಲ, ಸಮಾಜವಾದಿ ಪಾರ್ಟಿಯವರು. ಅದಕ್ಕೆ ಕಾರಣ ಇದೆ. ಹೇಗೆಂದರೆ, ನಾಳೆ ಇವರಿಗೆ 2029ರಲ್ಲಿ ಟಿಕೆಟ್ ಕೊಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ. ಅದು 100ಕ್ಕೆ 100 ಶತಸಿದ್ಧ. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಗೆ ಬಂದದ್ದೇ ಆದರೆ ಇವರು ಮುಸಲ್ಮಾನರ ಮತ ಹಾಕಲ್ಲ. ಉತ್ತರ ಪ್ರದೇಶದಲ್ಲಿರುವಂಥ ಬಹುಸಂಖ್ಯಾತ ಮುಸಲ್ಮಾನರು ಇವರ ಕೈ ಬಿಡ್ತಾರೆ. ಆದ್ದರಿಂದ ಅವರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಬರುವ ಪ್ರಶ್ನೆಯೇ ಇಲ್ಲ. ಹಾಗಾದರೆ ಎಲ್ಲಿಗೆ ಹೋಗ್ತಾರೆ? ಮಾಯಾವತಿಯವರ BSPಗೆ ಹೋಗ್ತಾರೆ. ಹೋಗ್ಲಿಕ್ಕೆ ಕಾರಣ ಏನು? ಮೊದಲನೇದಾಗಿ ಅವ್ರಿಗೆ 2029ರ ಚುನಾವಣೆಯಲ್ಲಿ ಟಿಕೆಟ್ ಖಚಿತ. ಈಗಾಗಲೇ ಏನು ಪೂರ್ತಿ ನಿರ್ವಿಣ್ಣ ಆಗಿರುವಂಥ ಪಕ್ಷ, ಅದು ಮುಖ್ಯವಾಹಿನಿಯಲ್ಲೇ ಇರಲಾರ್ದಂಥ ಪಕ್ಷ. ಆದರೆ 13% ವೋಟ್ ಶೇರ್ ಇದೆ ಮಾಯಾವತಿಯವ್ರದ್ದು, ಬಹುಜನ ಸಮಾಜ ಪಾರ್ಟಿದು. ಜಾಟವ ಮತಗಳಿದ್ದಾವೆ, ದಲಿತರ ಮತಗಳಿದ್ದಾವೆ, ಯಾದವರ ಮತಗಳು ಪ್ಲಸ್ ದಲಿತರ ಮತಗಳು ಜೊತೆಗೆ ಮುಸಲ್ಮಾನರ ಮತಗಳು 3 ಸೇರಿದರೆ ಗೆಲ್ತೀವಿ ಅನ್ನುವಂಥ ಕಾಂಬಿನೇಷನ್ನಲ್ಲಿ 25 ಜನ, 37 ಜನ ಸಂಸತ್ ಸದಸ್ಯರಲ್ಲಿ 25 ಜನ ವಲಸೆ ಹೋಗಿ ಬಹುಜನ ಸಮಾಜ ಪಾರ್ಟಿ BSPಗೆ ಸೇರ್ಪಡೆ ಆಗಲಿದ್ದಾರೆ ಅಂತ ಓಂ ಪ್ರಕಾಶ್ ರಾಜ್ಭರ್ ಹೇಳಿದ್ದಾರೆ. ಇದರ ಕುರಿತು ಚಕಾರ ಶಬ್ದವನ್ನು ಅಖಿಲೇಶ್ ಯಾದವ್ ಮಾತಾಡಿಲ್ಲ.
ಹಾಗಾದರೆ ಭಾರತೀಯ ಜನತಾ ಪಾರ್ಟಿಗೆ ಏನು ಅನುಕೂಲ ಇದೆ ಇದರಿಂದ? ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಏನಪ್ಪ ಅಂತಂದರೆ, ನಾಳೆ 2/3 ಮೆಜಾರಿಟಿ ಅಂತ ಎಲ್ಲರೂ ಏನು ಹೇಳ್ತಾ ಇದ್ದಾರಲ್ಲ, ಆ 2/3 ಮೆಜಾರಿಟಿಯ ಸಂದರ್ಭ ಬಂದಾಗ, ಅಂದರೆ ಡಿಲಿಮಿಟೇಷನ್ ಬಿಲ್ಲು, ವುಮೆನ್ಸ್ ರಿಸರ್ವೇಷನ್ ಬಿಲ್ಲು, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲು, ಈ ರೀತಿ ಅತ್ಯಂತ ನಿರ್ಣಾಯಕವಾದಂಥ ಒಂದಷ್ಟು ಅಜೆಂಡಾಗಳು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರದ ಇದ್ದಾವೆ. ಆವಾಗ ಈ ಬಣ ಏನಿದೆಯಲ್ಲ, ಯಾವ 25 ಸಂಸತ್ ಸದಸ್ಯರು ಬಹುಜನ ಸಮಾಜ ಪಾರ್ಟಿ ಹೋಗಿರ್ತಾರಲ್ಲ, ಅವರು ಮತದಾನದಿಂದ ಹೊರಗುಳಿದ್ಬಿಡ್ತಾರೆ. ಮತದಿಂದ ಹೊರಗುಳಿದ ತಕ್ಷಣ ಸಂಖ್ಯಾಬಲ ಕಡಿಮೆ ಆಗುತ್ತೆ. ಆ ಸಂಖ್ಯಾಬಲದ 2/3 ಬಂದುಬಿಟ್ರೆ ಮೆಜಾರಿಟಿ ಆದಂಗೆ. ಆ ಅನುಕೂಲ ಭಾರತೀಯ ಜನತಾ ಪಾರ್ಟಿಗಿದೆ. ಅದಕ್ಕೆ ಈ ರೀತಿಯಾದಂಥ ಒಂದು ದೊಡ್ಡದಾದ ಆಪರೇಷನ್ ನಡೀತಾ ಇದೆ ಅಂತ ಇವತ್ತು ಇಡೀ ರಾಜಧಾನಿಯಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಗುಲ್ಲು ಉಂಟಾಗಿದೆ. ಈ ಮಧ್ಯೆ ಅಖಿಲೇಶ್ ಯಾದವ್ನ ಕಥೆಯನ್ನು ಕೇಳಿ. ಅಖಿಲೇಶ್ ಯಾದವ್ ತನ್ನ ಈ ಬಾರಿಯ ಚುನಾವಣೆಗೆ 2022ರಲ್ಲಿ ಅಲ್ಲಿ ಚುನಾವಣೆ ಇದೆಯಲ್ಲ, ನಿಮ್ಗೆ ಗೊತ್ತು, ಉತ್ತರ ಪ್ರದೇಶದ್ದು. ಆ ಚುನಾವಣೆಗೆ ಐಪ್ಯಾಕನ್ನು ನೇಮಕಾತಿ ಮಾಡಬೇಕು ಅಂತ ಮಾತುಕತೆ ನಡೆಸಿದ್ರು ಅವರು. ಅವರಿಗೆ ಯಾರಾದರೂ ಮೆಂಟರ್ ಅಂತಿದ್ರೆ ಅಖಿಲೇಶ್ ಯಾದವ್ಗೆ ಮಮತಾ ಬೇಗಂ ಇದ್ದರು. ತನ್ನ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ನಡೆಸಿದ್ದೇ ಕಲ್ಕತ್ತಾದಲ್ಲಿ. ಕಲ್ಕತ್ತಾಗೂ ಸಮಾಜವಾದಿ ಪಾರ್ಟಿಗೂ ಸಂಬಂಧವೇ ಇಲ್ಲ. ಲಕ್ನೋದಲ್ಲಿ ಮಾಡಲಿ, ಕಾನ್ಪುರದಲ್ಲಿ ಮಾಡಲಿ, ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಮಾಡಲಿ ಅರ್ಥ ಇದೆ. ಪಶ್ಚಿಮ ಬಂಗಾಳಕ್ಕೆ ಹೋಗಿ ಯಾಕೆ ರಾಷ್ಟ್ರೀಯ ಕಾರ್ಯಕಾರಿಣಿ ಮಾಡ್ತಾರೆ? ಯಾಕೆಂದರೆ ಅಲ್ಲಿ ಮಮತಾ ಬೇಗಂ ಅವರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಷ್ಟು ಅವ್ರಿಗೂ ವಿಶ್ವಾಸ ಇತ್ತು. ಯಾವಾಗ ಮಮತಾ ಬೇಗಂ ಈ ರೀತಿ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಹೊರಟೋದ್ರು, ಆವಾಗ ಸಮಾಜವಾದಿ ಪಾರ್ಟಿಗೆ ಆಲೋಚನೆ ಶುರುವಾಯಿತು. ಈ ಐಪ್ಯಾಕಿಗೆ ಕೊಟ್ಟರೆ ನನ್ನ ಮುಳುಗಿಸ್ಬಿಡ್ತಾನೆ ಅಂತೇಳಿ, ನನ್ನ ಹತ್ರ ದುಡ್ಡಿಲ್ಲ, ಈಗ ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅಂತ ಹಿಂಸಾರದು ಒಂದು. ಎರಡನೇದು, ಪ್ರತಿ ದಿವಸ ಈಗ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರದಲ್ಲಿ ಒಂದಿಲ್ಲೊಂದು ಮಜಾರ್ ಬೀಳ್ತಾ ಇದೆ, ಒಂದಿಲ್ಲೊಂದು ಮಸೀದಿ ಕೆಡುತ್ತಾ ಇದ್ದಾರೆ. ನಿರಂತರವಾದ ಕಾರ್ಯಾಚರಣೆ, ಬುಲ್ಡೋಜರ್ ಕಾರ್ಯಾಚರಣೆ ಒಂದು ನಡೀತಾನೆ ಇರ್ತದೆ. ನಾವು ಅದನ್ನು ಸುದ್ದಿ ಮಾಡ್ತಾ ಇಲ್ಲ, ಏಕೆಂದರೆ ಇದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ಅದನ್ನು ದೊಡ್ಡ ಮಟ್ಟದಲ್ಲಿ ಆದ್ಯತೆಯಲ್ಲಿ ಪ್ರಕಟಿಸಬೇಕಾದ ಅಗತ್ಯ ಇಲ್ಲ. ಇದು ಇಟ್ ಇಸ್ ಅ ಪ್ರೋಸೆಸ್ ಅನ್ನೋ ರೀತಿಯಲ್ಲಿ. ಯಾವಾಗ ಒಂದು ಸಣ್ಣ ಒಂದು ಇಟ್ಟಿಗೆಯನ್ನು ಅಲ್ಲಾಡಿಸಿದರೆ ಅಖಿಲೇಶ್ ಯಾದವ್ ಕೆಂಡಾಮಂಡಲ ಆಗ್ತಾಯಿದ್ರು. ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾ ಇದೆ, ಅವ್ರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಪ್ರತಿ ದಿವಸ ಭಾಷಣ ಮಾಡೋರು, ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡೋರು, ಆಮೇಲೆ ರಾಜ್ಯಪಾಲರಿಗೆ ಹೋಗಿ ಪತ್ರ ಕೊಡೋರು, ಏನೆಲ್ಲ ಸರ್ಕಸ್ಗಳನ್ನ ಮಾಡೋರು. ನಿರಂತರವಾಗಿ ನಡೆದರೂ ಕೂಡ ಒಂದೇ ಒಂದು ಅವರಿಂದ ಹೇಳಿಕೆಗಳು ಬಂದಿಲ್ಲ. ಮುಸಲ್ಮಾನರ ಪರವಾಗಿ ಒಂದೇ ಒಂದು ಹೇಳಿಕೆಯನ್ನು ಬಂದಿಲ್ಲ. ಯಾಕೆ ಬಂದಿಲ್ಲ? ಆ ರೀತಿ ಬೆಚ್ಚಿ ಬಿದ್ದಿದ್ದಾರೆ ಅಖಿಲೇಶ್ ಯಾದವ್. ಒಂದು ಕಡೆ ಅಸಾದುದ್ದೀನ್ ಓವೈಸಿ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಿಕ್ಕೆ ಮುಸಲ್ಮಾನರ ಓಟುಗಳಿಗೆ ಹೋಗಿ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ತನ್ನ ಪಕ್ಷದಲ್ಲಿ 25 ಜನ ಹೊರಗೆ ಹೋಗುವ ಸಾಧ್ಯತೆ ಇದೆ. ತನ್ನದೇ ಚಿಕ್ಕಪ್ಪನೋ ದೊಡ್ಡಪ್ಪನೋ ರಾಮ್ ಗೋಪಾಲ್ ಯಾದವ್ ಇವನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ರಾಜ್ಭರ್ ಸ್ಪಷ್ಟವಾಗಿ ಅದನ್ನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಹಾಗಾದರೆ ಪಕ್ಷ ಉಳಿಯತ್ತಾ? ಭಾಳ ದೊಡ್ಡ ಮಟ್ಟದ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಏನಾಗುತ್ತೆ ಕಾದ್ ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಕ್ಲುಪ್ತವಾಗಿ ವಿಷಯ ಹೇಳಿ ಅಂದದ್ದಕ್ಕೆ ಭಾಳ ಕಷ್ಟಪಟ್ಟು ಚಿಕ್ಕ ಸಂಚಿಕೆಯನ್ನು ಮಾಡಿದ್ದೇನೆ. ನಮಸ್ಕಾರ.